ಬಿಗ್ ಬಾಸ್ ಫಿಸಿಕ್ಸ್ ಅವರು ಸತತ 11 ಸೀಸನ್ ಹೋಸ್ಟ್ ಮಾಡುವಂತಾರೆ. ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಅವರ ಸ್ಥಾನಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ನಟ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಒಪಿನಿಯನ್? ನಮ್ಮ ಹೇಳ್ತೀವಿ. ಆಕ್ಚುಲಿ ಇದು ಸಖತ್ ಟಫ್ ಪ್ರಶ್ನೆ ಸರ್, ನಿಜ ಹೇಳ್ತೀನಿ. ಯಾಕಂದ್ರೆ ನಾನು ಸುದೀಪ್ ಅಣ್ಣನ ಲೈಕ್ ಒಂದ್ಸತಿ ಅಷ್ಟೇ ನಾನು ಫೇಸ್ ಟು ಫೇಸ್ ಕುಂತು ಇಂಟರ್ವ್ಯೂ ಮಾಡಿರೋದು. ಆ ಇಂಟರ್ವ್ಯೂ ನಾನು ಫುಲ್ ಹಾಕ್ಲಿಲ್ಲ, ಬಿಕಾಸ್ ನಾನು ಒಂದ್ ಸ್ವಲ್ಪ ರಮೇಶ್ ಅರವಿಂದ್ ಜಾನರ್ ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡ್ ಬಂದಿದ್ದೆ. ಅಲ್ಲ, ನಾನು ಅಲ್ಲಿ ವಿಚಾರಕ್ಕೆ ನಾನು ಹೆಸರು ಹೇಳ್ತೀನಿ, ನಾನು ಮುಗಿಸ್ಬಿಟ್ಟು. ಸೊ ನನ್ಗೆ ಆವಾಗಿಂದ ಸುದೀಪ್ ಅಣ್ಣನ ವ್ಯಕ್ತಿತ್ವ ಏನು ಅಂತ ಗೊತ್ತು. ಸ್ವಲ್ಪ ಮನುಷ್ಯ ಫುಲ್ ರೆಗಾರ್ಡ್ ಸರ್, ಸ್ಟ್ರೈಟ್ ಫಾರ್ವರ್ಡ್. ನಾನು ರೆಗಾರ್ಡು, ಅವರು ರೆಗಾರ್ಡು, ಫೇಸ್ ಆನ್ ದ ಫೇಸ್ ಮಾತಾಡೋರು ಸರ್. ಸೊ ಈಗ ನೀವು ಬೇರೆ ಯಾರು ಅವ್ರನ್ನ ರೀಪ್ಲೇಸ್ ಮಾಡ್ಬೋದಂದ್ರೆ ಇಟ್ ಇಸ್ ವೆರಿ ಟಫ್ ಟು ಮೇಕ್ ಅ ಚಾಯ್ಸ್ who can match his caliber, voice, intonation, ಗತ್ತು. ಎಲ್ಲದಕ್ಕೂ ಒಂದು ಗತ್ತು ಗಮ್ಮತ್ತು ಅಂತ ಇರುತ್ತೆ, ಅದನ್ನ ಮ್ಯಾಚ್ ಮಾಡೋದು ಕಷ್ಟ ಸರ್. ಇವತ್ತು ವೀಕೆಂಡ್ ವಿತ್ ರಮೇಶ್ ಅನ್ನುವಂಥ ಏನು ಶೋ ಇದೆ, ನಾನು ಹೇಳ್ತೀನಿ ಸರ್, ರಮೇಶ್ ಸರ್ ಬಿಟ್ಟು ಬೇರೆ ಯಾರು ಅದನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸರ್. ಅಂದ್ರೆ ಈಸ್ ಮೆಂಟ್ ಫಾರ್ ದಟ್ ಶೋ. ಅವರ ಒಂದು ಮಾತಾಗಿರ್ಬೋದು, ಗಾಂಭೀರ್ಯ ಆಗಿರ್ಬೋದು, ವಿಚಾರವಂತಿಕೆ ಆಗಿರ್ಬೋದು, ಯಾರು ಮಾಡೋಕ್ಕಾಗಲ್ಲ ಸರ್. ನನಗೆ ಇನ್ನು ಏನು ಓಕೆ, ನನ್ನ ಪ್ರಕಾರ ಅದನ್ನ ಯಾರು ಮಾಡೋಕ್ಕಾಗಲ್ಲ. ಬಟ್ ಒಂದಿಷ್ಟು ಹೆಸರುಗಳು ನನಗೆ ಬಂದಿರೋದು, ರಕ್ಷಿತ್, ರಿಷಬ್, ಇವರೆಲ್ಲ ಹೆಸರು ಬಂದಿದೆ. ಓಕೆ, ರಿಯಲ್ ಸ್ಟಾರ್ ಉಪೇಂದ್ರ ಅಂದ್ರೆ ಓ ಮೈ ಗಾಡ್, ನನಗೆ ನನ್ ಗುರು ಸರ್ ಅವರು. ಹಿ ಇಸ್ ಮೈ ಗಾಡ್ ಫಾದರ್. ಬಿಕಾಸ್ ನಾನು ಫಸ್ಟ್ ಆಕ್ಟ್ ಮಾಡಿದಂತ ಸಿನಿಮಾ, ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿಕೊಂಡಂತ ಸಿನಿಮಾನೇ UI. ಆ ಕಾರಣದಿಂದ ಹಿ ಇಸ್ ಮೈ ಗಾಡ್ ಅಂಡ್ ಈಸ್ ಫ್ರಮ್ ಮೈ ಪ್ಲೇಸ್ ಕುಂದಾಪುರ. ಸೊ ಅದೇ ಸುದೀಪ್ ಅಣ್ಣನೇ ಇದ್ರ ಬಗ್ಗೆ ಒಂದು ಎಲ್ಲೋ ಹೇಳಿದ್ರು ಅನ್ಸುತ್ತೆ, ಉಪೇಂದ್ರ ಅವರು ಹಿ ವಿಲ್ ಬಿ ದ ಲೈಕ್ ನಿಮ್ ಇಮ್ಯಾಜಿನೇಷನ್ ಅವರೇ. ನೋಡಿ, ಅವರೇ ಆರ್ಟಿಸ್ಟ್ ಗಳೇ ಒಳಗೋದಾಗ ಇವ್ರೊಬ್ರು ಉತ್ತಮಕ್ಕೆ ಹೋಗಿ ಅವರೆಲ್ಲ ಕಳಪೆ ಹೋಗ್ತಾರೆ ಅಂದ್ರೆ ಇಮ್ಯಾಜಿನ್ ಉಪೇಂದ್ರ ಸರ್ ಬೀಯಿಂಗ್ ದ ಹೋಸ್ಟ್. ನನ್ನ ಪ್ರಕಾರ ಬಿಗ್ ಬಾಸ್ಗೆ ಅದ್ಯಾರೋ ಶೋ ಡೈರೆಕ್ಟರ್ ಅಂತ ಇರ್ತಾರಲ್ಲ, ಅವ್ರು ಬೇಡ ಸರ್, ಅವ್ರ ಅವಶ್ಯಕತೆ ಇಲ್ಲ ಸರ್. ನಿಜ ಹೇಳ್ತೀನಿ, ಬಿಕಾಸ್ ಉಪ್ಪಿ ಸರ್ ಇಸ್ ಹಿಮ್ಸೆಲ್ಫ್ ಬಿಕಮ್ಸ್ ದ ಶೋ ಡೈರೆಕ್ಟರ್. ಅಂದ್ರೆ ಗೋವಿಂದ ಸರ್, ಅಂದ್ರೆ ನನ್ನ ಪ್ರಕಾರ ಉಪೇಂದ್ರ ಅವರು ಒಂಥರ ಟೈಮ್ ಟ್ರಾವೆಲ್ ಮಾಡ್ತಿರ್ತಾರೆ. ನಿನ್ನ ಮೈಂಡ್ ಅಲ್ಲಿ ಇದೇ ಓಡ್ತಾ ಇರುತ್ತೆ, ಅವ್ರು ಉತ್ತರ ಹೇಳಕ್ಕೂ ಮುಂಚೆ ಈ ಮನ್ಸಿನಲ್ಲಿ ಉತ್ತರ ರೆಡಿ ಇರುತ್ತೆ. ಯಾಕಂದ್ರೆ ಉಪ್ಪಿ ಸರ್ನ ನಾನು ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಹಿಮ್ ಸರ್. ಅವ್ರ ಫ್ಯಾನು ಬರೀ ನಾನಾಗಿರತ್ತಲ್ಲ ಸರ್, ನನ್ನ ಈ ನಮ್ಮ ಸೋಕಾಲ್ಡ್ ಅವ್ರು ಯಾರೋ ಇದಾರಲ್ಲ ಸರ್, ರಶ್ಮಿಕಾ ಮಂದಣ್ಣ, ಹಿಂಗೆ ಬಾಲ ತೋರಿಸ್ತಾರಲ್ಲ ಸರ್, ಅವ್ರು ಹೇಳಿರೋ ಕಂಪ್ಲೀಟ್ ಶೆಟ್ಟಿ ಗ್ಯಾಂಗ್ಸ್ ಐತಲ್ಲ ಸರ್, ಇಡೀ ಶೆಟ್ಟಿ ಗ್ಯಾಂಗೇ ಇವರ ದೊಡ್ಡ ಅಭಿಮಾನಿ ಸರ್. ಯಾಕಂತಂದ್ರೆ ಇವರ ಸಿನಿಮಾಗಳನ್ನ ನಾನ್ ಚಿಕ್ಕ ವಯಸ್ಸಿನ ನೋಡಿದೀನಿ. ನನ್ಗೆ ಇವತ್ತು ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬೆಚ್ಚಿ ನನ್ನ ಪ್ರೀತ್ಸೆ, ಕಿರಣ ಓ ನನ್ನ ಪ್ರೀತಿ ಕಿರಣ, ಈ ಹಾಡಿಗೆ ನಾನು ಚಿಕ್ಕ ಮಗುವಿಂದ ಒಂದು ಡ್ಯಾನ್ಸ್ ಮಾಡ್ಕೊ ಬಂದಿದ್ದೀನಿ ಸರ್. ಅಂತ ದೊಡ್ಡ ಅಭಿಮಾನಿ ನಾನು ಇವ್ರದ್ದು. ಬಟ್ ಉಪೇಂದ್ರ ಸರ್ ಬಂದು ಇನ್ ಕೇಸ್ ಈ ಶೋ ನಡೆಸಿದ್ರೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ 100% ಆಗಿ. ಅಂಡ್ ಐ ಥಿಂಕ್ ಹಿ ಹ್ಯಾಸ್ ಅನ್ ಎಬಿಲಿಟಿ ಟು ಡೂ ದಟ್. ಅಂದ್ರೆ ಆ ವ್ಯಕ್ತಿತ್ವ ಅಂತೂ ಇದೆ 100% ಆಗಿ. ಬಟ್ ನಂಗೆ ಗೊತ್ತಿಲ್ಲ ಸುದೀಪ್ ತರ ಒಂದು ಗೊತ್ತಿರುತ್ತಾ, ಐ ಡೋಂಟ್ ನೋ ದಟ್. ಬಟ್ ತುಂಬಾ ಲವಿ ಆಗಿ, ತುಂಬಾ ಎಂಗೇಜಿಂಗ್ ಆಗಿ ಕರ್ಕೊಂಡೋಗೋ ಒಂದು ಪರ್ಸನಾಲಿಟಿ ಅಂತೂ ಇದೆ ಸರ್. ಉಪ್ಪಿ ಸರ್ ಇದ್ರೆ TRP ಅಂತೂ ಬೀಳಲ್ಲ ಸರ್. ನಮ್ಮ ಕರ್ನಾಟಕದ ಬಿಗ್ ಬಾಸ್ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಏನ್ ಹೇಳೋದು ಸರ್, ನನ್ಗೀಗ ದರ್ಶನ್ ಅವರು ಇದ್ ಮಾಡಿದ್ರೆ ಕೂತ್ಕೊಳ್ಳಲಿ ಅಂತ ಆ ತರ ಅವ್ರದ್ದು ಟೋನ್ ಸರ್. ಬರೀ ಅವ್ರದ್ದಲ್ಲ ಸರ್, ಇನ್ನೊಬ್ರು ಇದಾರೆ ಸರ್, ಅವ್ರ ತಮ್ಮ ತರ ಅಭಿಷೇಕ್ ಅಂಬರೀಶ್, ಅವ್ರದ್ದು ಅಷ್ಟೇ ಸರ್, ಕೂತ್ಕೊಳ್ಳಲ್ಲ ಅಂದ್ರೆ ಬಿಗ್ ಬಾಸ್ ಶೋ ಫುಲ್ಲು ಒಂದ್ ರೇಂಜಿಗೆ ಸಲ್ಮಾನ್ ಖಾನ್ ಸರ್.
ಗೊತ್ತಾಗ್ಬಿಟ್ಟಿದ್ದಾರಂತೆ. ಸೊ ಆ ಥರ ಸರ್, ದರ್ಶನ್ ಒಂಥರ ಬಿಗ್ ಬಾಸ್ದು ಸಲ್ಮಾನ್ ಖಾನ್ ಟೈಪ್. ಅಂದರೆ ಒಂದು ಕರ್ನಾಟಕದ್ದು ಸಲ್ಮಾನ್ ಖಾನ್ ರೇಂಜ್ಗೆ ಅವ್ರದ್ದು ಒಂದು ವಾಯ್ಸ್ ಆಗಿರಲಿ, ಇಂಟೋನೇಷನ್ ಆಗಿರಲಿ, ಗತ್ತಾಗಿರಲಿ ಒಂದು. ಇನ್ನೊಂದು ದರ್ಶನ್ಗೆ ಶಾರ್ಟ್ ಟೆಂಪರ್ ಜಾಸ್ತಿ. ಸೊ ಆ ಕಾರಣದಿಂದ ಕೆಲವು ಇನ್ಸಿಡೆಂಟು ಆದಾಗ ಒಳಗೋಗಿ ಯಾರನ್ನಾದ್ರೂ ಹೊಡ್ಕ ಕರ್ಕೊಬಂದ್ರು ಏನು ಡೌಟ್ ಇಲ್ಲ ಸರ್. ಈ ಹುಚ್ಚ ವೆಂಕಟು ಅಂತ ಕಂಟೆಸ್ಟೆಂಟ್ಸ್ ಎಲ್ಲ ಅವ್ರ ಸೀಸನಲ್ಲಿದ್ದರೆ 2 ಹೊಡೆದ್ಬಿಟ್ಟು ಎಳ್ಕೊಂಡು ಹೊರಗಡೆ ಬಂದರು, ದೂಸರಾ ಮಾತಿಲ್ಲ ಸರ್. ಮತ್ತೆ ಬೇರೆ ಹೆಸರು ರವಿಚಂದ್ರನ್ ಸರ್ ಬಂದ್ಬಿಟ್ರೆ ನಮ್ಮ ಬಿಗ್ ಬಾಸ್ ಶೋನ ಯಾವ ರೀತಿ ಮಾಡ್ಬೋದು? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕ್ರೇಜಿ ಆಗಿರುತ್ತೆ, ಫುಲ್ ಲವ್ವಿ ಡವ್ವಿ ಆಗಿರುತ್ತೆ. ಅಯ್ಯೋ ಗುರುವೇ, ಅದು ಬರೀ ಅದು ಫುಲ್ ನನ್ನ ಪ್ರಕಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಂದ್ರೆ ಒಳಗಡೆ ಯಾರು ಗಂಡು ಮಕ್ಕಳೇ ಇರಲ್ಲ ಅನ್ಸುತ್ತೆ, ಬರೀ ಹೆಣ್ಮಕ್ಳೇ ಇರ್ತಾರೆ. ಹಂಗೂ ಮಾಡ್ಬಿಡ್ಬೋದು, ಕಪಲ್ಸ್ ಆಗೇ ಮಾಡ್ಬೋದು, ಇಲ್ಲ ಬರೀ ಹುಡುಗಿರೇ ಮಾಡ್ಬಿಡ್ಬೋದು. ಎಲ್ಲ ಹುಡುಗಿರಿಗೂ ಕ್ರೇಜಿ ಸ್ಟಾರ್ ಮೇಲೆ ಲವ್ ಆಗೋ ಥರ. ಸೊ ಬಟ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಂದರೆ ಮೇ ಬಿ ತುಂಬ ಬಿಗ್ ಬಾಸ್ನ ಶೋ it is just an with his experience I think he can still take a show. But see, ಇವತ್ತು ಸ್ಟ್ಯಾಂಡರ್ಡ್ ಆಗಿ ಒಂದು ಶೋನ ನಡೆಸೋ ಎಕ್ಸ್ಪೀರಿಯನ್ಸ್ ಇರೋದು ಐ ವುಡ್ ಸೇ ಸುದೀಪ್ ಸರ್, ಮತ್ತೆ ನಮ್ಮ ಅಕುಲ್ ಬಾಲಾಜಿ, ಮತ್ತೆ ರಮೇಶ್ ಅರವಿಂದ್, ಈ ಥರದೊಂದಿಷ್ಟು ಕೆಲವು ಪರ್ಸನಾಲಿಟೀಸ್ಗಳು. ಫೈನಲ್ ಆಗಿ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಡೆಸಿದ್ರೆ ಹೇಗಿರ್ಬೋದು? ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಫಸ್ಟ್ ಆಫ್ ಆಲ್ ಶಿವಣ್ಣಂದು ಆಪರೇಷನ್ ಫುಲ್ ಸಕ್ಸಸ್ಫುಲ್ ಆಗಿ ವಾಪಸ್ ಕರ್ನಾಟಕ ಇಂಡಿಯಾಗೆ ಬರ್ತಾ ಇರೋದೇ ನಮ್ಮದು ಭಾಳ ಖುಷಿ ವಿಚಾರ. ಅದ್ರ ಜೊತೆಗೆ ಐ ಥಿಂಕ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಲ್ಲಿ ಹೋಸ್ಟ್ ಮಾಡಿದ್ರೆ ಪಕ್ಕ ಹೇಳ್ತೀನಿ, ಯಾರೇ ಹೋದ್ರು ಸಹ ಅಣ್ಣ ಸಾರಿ ಅಣ್ಣ ಮೈದಾನ ಅಂತ ಕಾಲ್ಗೆ ಬಿಡ್ತಾರೆ. ಅಂದರೆ ಇಲ್ಲಿ ಕೆಲವು ಕಂಟೆಸ್ಟೆಂಟ್ಸ್ ಅಟ್ಲೀಸ್ಟ್ ಏನಂತಾರೆ, ಇವತ್ತು ಬಿಗ್ ಬಾಸ್ ಶೋ ಅಲ್ಲಿ ಸುದೀಪ್ ಅಣ್ಣನೂ ಎದುರಾಕೊಂಡು ಮಾತಾಡೋರು ಇದ್ದಾರೆ, ಇಲ್ಲವೇ ಇಲ್ಲ ಅಂತಿಲ್ಲ, ಒಂಚೂರು ವಾಯ್ಸ್ ರೈಸ್ ಮಾಡೋರು ಇದ್ದಾರೆ, ನಿಲ್ಸ. ಬಟ್ ಐ ಥಿಂಕ್ ಆ ಒಂದು ಪ್ರಾಬಬಿಲಿಟಿ ಆಫ್ ವಾಯ್ಸ್ ರೈಸಿಂಗು ಹೊಂಟೋಗ್ಬಿಡುತ್ತೆ. ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೆ ಅಥವಾ ಸಿನಿಮಾಗಳು ಇದಾಗ್ತಾ ಇದೆ, ಏನೇ ಕ್ಲಾಶಸ್ ಆದರೂ ಹಿ ಹ್ಯಾಸ್ ಟೇಕನ್ ದಟ್ ಪ್ಲೇಸ್ ಆಫ್ ಅಪ್ಪಾಜಿ ಇನ್ ದ ಇಂಡಸ್ಟ್ರಿ. ಸೊ ಅದಕ್ಕೆ ಯಾರು ಅವರು ಎದುರು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈವನ್ ಸುದೀಪ್ ಸರ್ ಆಗಲಿ ಯಾರೇ ಆದರೂ ಸೀನಿಯರ್ಸೇ ಎದುರು ನೋಡ್ತಾರೆ. ಸೊ ಅಂಥ ಜಾಗದಲ್ಲಿ ಐ ಥಿಂಕ್ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಸೂಪರ್ ಸ್ಟಾರ್ ಟು ಗೋ ದೇರ್, ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವುಡ್ ಬಿ ವೆರಿ ಎಂಟರ್ಟೈನಿಂಗ್ ಆಗಂತೂ ಇರುತ್ತೆ. ಯಾಕಂದರೆ ಇವನೊಂಥರ ಮಲ್ಟಿ ಟ್ಯಾಲೆಂಟೆಡ್, ಡ್ಯಾನ್ಸು ಗೀನ್ಸು ಎಲ್ಲ ಮಾಡ್ತಾರೆ. ಬಟ್ ನಿಮಗೆ ಸುದೀಪ್ ಸರ್ನ ರಿಯಲ್ಲಾಗಿ ರಿಪ್ಲೇಸ್ ಮಾಡಿ ಅವನ ಅಜ್ಜಿ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಯಾರು ಗೊತ್ತಾ? ಫೋಟೋ ತೋರಿಸ್ಬಿಡ್ತೀನಿ ತಡಿ. ಹೀ ಈಸ್ ದ ಓನ್ಲಿ ಪರ್ಸನ್. ಐ ಥಿಂಕ್ ಯಾರಾದರೂ ಸುದೀಪ್ ಸರ್ನ ರೀಪ್ಲೇಸ್ ಮಾಡಿ ಮತ್ತೆ ಈ ಶೋನ ಅದೇ TRPಯಲ್ಲಿ ತಗೊಬಂದು ಅದೇ ವಿಚಾರವಂತಿಕೆನ ಗೆಲ್ಲಿಸಿ ಒಂದು ವ್ಯಕ್ತಿತ್ವವಾಗಿ ಜನರ ಮನ ಗೆಲ್ಲೋ ಒಬ್ಬ ಎಲಿಜಿಬಲ್ ಪರ್ಸನ್ ಅಂತ ಇದ್ದರೆ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಅಪ್ಪು, ಪುನೀತ್ ರಾಜ್ಕುಮಾರ್. ಐ ಥಿಂಕ್ ಅವರಿಲ್ಲ, ಬಟ್ ನಾನು ಅವರು ಕನ್ನಡದ ಕೋಟ್ಯಾಧಿಪತಿ ಈ ಥರದ ಕೆಲವು ಶೋಸ್ಗಳನ್ನು ಮಾಡಿದಾಗ ನಾನು ನೋಡಿದ್ದೀನಿ. ಅದನ್ನು ನೋಡಿದಾಗ ನನಗೆ ಅನಿಸಿದೆ ಈ ವ್ಯಕ್ತಿ ಎಂಥ ಒಂದು ಶೋನು ತೊಗೊಂಡೋಗ್ತಾರೆ. ಅಂದರೆ ಅಭಿಮಾನಿಗಳ ಸಂಖ್ಯೆ ಏನು ಹೆಚ್ಚು ಕಡಿಮೆ ಇಲ್ಲ, ಆ್ಯಂಡ್ ಅವ್ರಿಗೆ ಬರೀ ಮಾಸ್ ಆಡಿಯನ್ಸ್ ಅಲ್ಲ ಬ್ರೋ ಇರೋದು, ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಮಾಸ್ ಆ್ಯಂಡ್ ಕ್ಲಾಸ್, ರೈಟ್? ಸೊ ನಾನು ಅಪ್ಪು ಫ್ಯಾನು, ಬಟ್ ಅಪ್ಪುಗಿಂತ ದೊಡ್ಡ ಫ್ಯಾನು ಕೆಲವರು there are people who I am bigger fan of, like Rakshit Shetty, Rishabh Shetty, all these people, but they can still take this show, but they have a class audience, ಅವ್ರಿಗಿರೋದು class audience, and this person is a person with class and mass, and I think he would be something more capable, more eligible to take this show much forward ಅನ್ನೋದು ನನ್ನ ನೇರ ಅಭಿಪ್ರಾಯ ಅವರು.